ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 17ನೇ ಶ್ಲೋಕ ಆಗಿರುತ್ತೆ. ಹಾಗಾಗಿ ಈ ಶ್ಲೋಕ ಸಂತೋಷದ ಬಗ್ಗೆ ನಮಗೆ ಒಂದು ಒಳ್ಳೆಯ ಉಪಾಯಗಳನ್ನು ತಿಳಿಸುತ್ತೆ. ಹಾಗಾಗಿ ಸಂತೋಷದ ಬಗ್ಗೆ ಏನೇನೆಲ್ಲ ನಮ್ಮ ಜೀವನದಲ್ಲಿ ಸಂತೋಷ ಅಂತ ಬಂದಾಗ ನಾವೇನೇನೆಲ್ಲ ಬಯಕೆಗಳನ್ನು ತೀರಿಸ್ಕೊಳ್ತೀವಿ ಮತ್ತು ನಮ್ಮ ಸಂತೋಷದ ಬಗ್ಗೆ ನಾವೇನೇನೆಲ್ಲ ಒಂದು ಆಸಕ್ತಿಯನ್ನು ಇಟ್ಕೊಳ್ತೀವಿ. ಹಾಗಾಗಿ ಸಂತೋಷ ಅಂದರೆ ನಮ್ಮ ಅಭಿಪ್ರಾಯ ಪ್ರಕಾರ ಒಂದು ದೂರದಿಂದ ಏನನ್ನಾದರೂ ಸಂಬಂಧಗಳು ದೂರ ಆದಾಗ ಮತ್ತು ಸಂಬಂಧ ಹತ್ತಿರ ಆದಾಗ ಅದನ್ನು ಅಲ್ಲಿನ ಒಂದು ಸಂದರ್ಭದಲ್ಲಿ ಸಂತೋಷ ಕಾಣ್ತೀವಿ. ಮತ್ತು ಏನೇ ಒಂದು ಗುರಿ ಆಗಲಿ ಸಾಧನೆ ಆಗಲಿ ನಾವು ಈ ಥರ ಮಾಡಬೇಕು ಅಂತ ಒಂದು ಛಲದಿಂದ ಇದ್ದಾಗ ಆ ಸಕ್ಸಸ್ ಆದಾಗ ಒಂದು ಸಂತೋಷ ಅಲ್ಲಿ ಕಾಣ್ತೀವಿ. ಮತ್ತು ನಮ್ಮ ಜೀವನದಲ್ಲಿ ನಾವೆಲ್ಲಾದರೂ ಏನನ್ನಾಗಲಾದರೂ ಸಣ್ಣದಾದರೂ ಸಹ ನಾವೆಲ್ಲ ಕಡೆ ಒಂದು ಸಂತೋಷವನ್ನು ಕಾಣ್ತೀವಿ. ಇವತ್ತಿನ ಸಂತೋಷನ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಸಂತೋಷದ ಬಗ್ಗೆನೇ ಈ ಶ್ಲೋಕ ನಮಗೆ ತಿಳಿಸಿದೆ. ಮತ್ತು ಸಂತೋಷ ಅಂತ ಬಂದಾಗ ನಮ್ಮ ಮುಖದ ಮೇಲೆ ಇರುವ ಸಂತೋಷವೇ ನಾವು ನೋಡ್ತೀವಿ ಹೊರತು ಆತ್ಮದಲ್ಲಿ ಸಂತೋಷ ಯಾವ ಥರ ಇರುತ್ತೆ ಅನ್ನೋದಕ್ಕೆ ಈ ಶ್ಲೋಕನೇ ನಮಗೆ ಭಾವಿಸುತ್ತೆ. ಈ ಶ್ಲೋಕದ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಈ ಶ್ಲೋಕ ಒಂದು ಜೀವನ ಶೈಲಿಯ ಸಂತೋಷದ ಬಗ್ಗೆ ನಮಗೆ ರೂಪಿಸ್ಕೊಳ್ಳುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಈ ಶ್ಲೋಕದಲ್ಲಿ ಸಾಕಷ್ಟು ಒಂದು ಸಂತೋಷನೇ ಒಂದು ಒಳ್ಳೆಯ ಅಭಿಪ್ರಾಯ ಆಗಿ ತಿಳಿಸಿದ್ದಾರೆ. ಹಾಗಾಗಿ ಸಂತೋಷವನ್ನು ಸಂಪೂರ್ಣವಾಗಿ ಶ್ಲೋಕದ ಒಂದು ಅಭಿಪ್ರಾಯವನ್ನು ತಿಳ್ಕೊಳ್ಳಿ. ಮತ್ತು ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಒತ್ತಿ ನನ್ನ ವಿಡಿಯೋ ಅಪ್ಡೇಟ್ ನಿಮಗೆ ಇಮಿಡಿಯೇಟ್ಲಿ ಆಗಿ ಸಿಗುತ್ತೆ. ಬನ್ನಿ, ಅದು 17 ಶ್ಲೋಕ ಏನಿದೆ ಅನ್ನೋದಕ್ಕೆ ತಿಳ್ಕೊಳ್ಳೋಣ. 17 ಶ್ಲೋಕ ಹೇಳುತ್ತೆ, ಯತಸ್ತತ್ವಂ ತದಾ ದೇವಂ ಸಹತ್ಯಾತ್ಮಸ್ತುತಂ ಸಚ್ಚತ ಮಾನವಂ ಆತ್ಮನೈವದ್ಯ ಚ ಸನುತ್ತಸ್ಯ ಕಾರ್ಯಂ ಅಹಾವಿದ್ಯಾತೆ. ಇದರ ಅರ್ಥ ಏನಂದ್ರೆ, ಯಾವ ಮನುಷ್ಯನು ಆತ್ಮದಲ್ಲಿಯೇ ಸಂತೋಷವನ್ನು ಕಂಡುಕೊಳ್ಳುವವನು, ಯಾರ ಮನುಷ್ಯ ಜನ್ಮವು ಆತ್ಮ ಸಾಕ್ಷಾತ್ಕಾರದ ಬದುಕಿ ಆಗಿದೆಯೋ, ಯಾರು ಆತ್ಮದಲ್ಲಿಯೇ ಸಂತೋಷವಾಗಿರುವವನು ಪೂರ್ಣ ಸಪ್ತನು, ಅವನಿಗೆ ಯಾವ ಕರ್ತವ್ಯವೂ ಇರುವುದಿಲ್ಲ. ಅಂದರೆ ಸಂತೋಷ ಅಂತ ಬಂದಾಗ ನಮ್ಗೆ ಹೇಳುತ್ತಿದೆ, ನಿಮ್ಮ ಹಿಂದಿನ ಒಂದು ಭಾಗದಲ್ಲಿ ಅವ್ರು ಹೇಳ್ತಿದ್ದಾರೆ, ನಮ್ಮ ಸಂತೋಷದಲ್ಲಿ ನೀವು ಆತ್ಮದಲ್ಲಿ ಸಂತೋಷವಾಗಿ ಇರೋದಿಲ್ಲ. ನಿಮ್ಮ ಸಂತೋಷ ನಿಮ್ಮ ಜೀವನದಲ್ಲಿ ನೀವೇನಾದರೂ ಕಂಡಾಗ ಮಾತ್ರ ನೀವು ಸಂತೋಷವಾಗಿ ಇರ್ಬೋದು. ಆತ್ಮದಲ್ಲಿ ನೀವು ಇರೋಕೆ ಆಗಲ್ಲ. ಕರ್ತವ್ಯವನ್ನು ಮಾಡದೇ ಇರೋದ್ರಿಂದ ನಿಮಗೆ ಸಂತೋಷ ಯಾವತ್ತಿಗೂ ಸಿಗೋದಿಲ್ಲ ಅಂತ ಈ ಭಗವದ್ಗೀತೆಯ ಶ್ಲೋಕ ನಮಗೆ ತಿಳಿಸುತ್ತೆ. ಮತ್ತು ಸಂಪೂರ್ಣವಾಗಿ ಅರ್ಥ ಏನಂದ್ರೆ, ಸಂಪೂರ್ಣವಾಗಿ ಕೃಷ್ಣ ಪ್ರತಿಜ್ಞೆಯಲ್ಲಿ ತಾನು ಮಾಡುವ ಕಾರ್ಯಗಳಲ್ಲಿ ಸಂಪೂರ್ಣವಾಗಿ ಸಂತುಷ್ಟನಾದನು. ಮಾಡಬೇಕಾದ ಯಾವ ಕರ್ತವ್ಯವೂ ಇರೋದಿಲ್ಲ. ಅಂದ್ರೆ ಸಂತೋಷ ಪಡೋಕೆ ಯಾವುದು ಕರ್ತವ್ಯ ಬೇಕಾಗಿಲ್ಲ. ಒಂದು ದಿನದಿಂದ ನಾವೇನನ್ನಾಗ್ಲಿ ಪಾಪ ಮತ್ತು ಪುಣ್ಯದಿಂದ ಮಾಡುವ ಕೆಲಸ ಆಗ್ಲಿ ಏನೇ ಆಗ್ಲಿ ಅದನ್ನ ಸರಿಪಡಿಸ್ಕೊಳ್ಬೇಕು ಹೊರತು ಅದನ್ನೇ ತಪ್ಪಾಗಿ ಮಾಡಲೇಬಾರ್ದು ಅನ್ನೋದಕ್ಕೆ ಈ ಸಂತೋಷದ ಶ್ಲೋಕನೇ ಕಾರಣ. ಮತ್ತು ಅವನಿಗೆ ಕೃಷ್ಣ ಪ್ರತಿಜ್ಞೆ ಇರೋದರಿಂದ ಒಳಗಾಗಿ ಕಲ್ಪಶವೆಲ್ಲ ಒಂದು ಕ್ಷಣದಲ್ಲಿ ತೊಡೆದು ಹೋಗುತ್ತದೆ. ಇದು ಸಹಸ್ರ ಯಜ್ಞಗಳ ಆಚರಣೆಯಿಂದ ಉಂಟಾಗುವ ಪರಿಣಾಮ. ಹೇಗೆ ಪ್ರಜ್ಞೆ ಶುದ್ಧ ಆಗೋದರಿಂದ ಮನುಷ್ಯನು ಪರಮ ಪ್ರಭುವಿನೊಂದಿಗೆ ತನ್ನ ನಿತ್ಯ ಸಂಬಂಧವನ್ನು ಕುರಿತು ಸಂಪೂರ್ಣವಾಗಿ ಭರವಸೆಯನ್ನು ಹೊಂದಿರುತ್ತಾನೆ. ಅಂದ್ರೆ ಕೃಷ್ಣನ ಒಂದು ಬಾಂಧವ್ಯ ಅವರ ಜೊತೆ ಒಂದು ನೋಟದಿಂದ ಇದ್ದಾಗ ಅವರ ಒಳಗೆ ನಾವು ಕೃಷ್ಣನ ಪ್ರತಿಜ್ಞೆಯಲ್ಲಿ ಅಂದ್ರೆ ಕೃಷ್ಣನ ಆಶೀರ್ವಾದದಿಂದ ಇದ್ದಾಗ ನಮ್ಗೆ ಅವ್ರ ನೊಡನೆ ಸಂತೋಷದಿಂದ ಇರಬಹುದು. ಮತ್ತು ಅವರಿಂದಾನೆ ಒಂದು ಪ್ರತಿಜ್ಞೆ ಅಂದ್ರೆ ಜ್ಞಾನವನ್ನು ಅವರಿಂದಾನೆ ತಿಳ್ಕೋಬೇಕು. ಅವರಿಂದ ಜ್ಞಾನ ಬಂದ ಒಂದು ಸಂಬಂಧವನ್ನು ನಾವು ರೂಪಿಸ್ಕೊಳ್ಬೇಕಾಗುತ್ತೆ. ಮತ್ತು ಅವ್ರು ಹೇಳೋ ಪ್ರಕಾರ ನಮ್ಮ ಜೀವನದಲ್ಲಿ ನಾವೇನನ್ನಾಗ್ಲಿ ಪಾಪ ಮತ್ತು ಪುಣ್ಯ ಮಾಡಿದಾಗ ನಮ್ಮ ಸರಿಪಡಿಸ್ಕೊಳ್ಳೋದಕ್ಕೆ ನೀವು ಏನೇನೆಲ್ಲ ತಪ್ಪುಗಳು ಮತ್ತು ಸರಿ ಕೆಲಸಗಳು ಮಾಡುವಾಗ ಪಾಪ ಮತ್ತು ಪುಣ್ಯದ ಒಂದು ಅರಿವು ಇಲ್ಲಾರ್ದಂಗೆ ನೀವು ಮಾಡ್ತೀರಾ. ಹಾಗಾಗಿ ನಿಮ್ಮ ಸಂತೋಷವನ್ನು ನೀವು ಅಲ್ಲಿ ಕಳ್ಕೊಳ್ತೀರಾ ಅನ್ನೋದಕ್ಕೆ ಈ ಶ್ಲೋಕ ಹೇಳುತ್ತದೆ. ಮತ್ತು
ಭಗವಂತನ ಕೈಯಿಂದ ಅವನ ಕರ್ತವ್ಯವು ತಾನಾಗಿ ಗೋಚರವಾಗುತ್ತದೆ. ಆದ್ದರಿಂದ ಅವನಿಗೆ ವೇದಗಳ ಅಪ್ಪಣೆಗಳನ್ನು ಪಾಲಿಸುವ ಕಟ್ಟುಪಾಡು ಇರುವುದಿಲ್ಲ. ಅಂದ್ರೆ ಸಂತೋಷ ಪಡುವುದಕ್ಕೆ ಯಾವುದೇ ಕಟ್ಟುಪಾಡು ಇರೋದಿಲ್ಲ. ಅಂದ್ರೆ ವೇದಗಳು ಇರ್ತಾವೆ, ವೇದಗಳನ್ನು ನಾವು ಮಾಡಲೇಬೇಕು, ನೋಡಲೇಬೇಕು ಅಂತ ಅವಶ್ಯ ಇರೋದಿಲ್ಲ. ನಿಮ್ಮ ಸಂತೋಷವನ್ನು ಆತ್ಮದಿಂದ ಇರಲಿ. ಅಂದ್ರೆ ನಿಮ್ಮ ಒಂದು ಸಂತೋಷ ಮುಖದ ಮೇಲೆ ಇರೋದಕ್ಕಿಂತ ಆತ್ಮದಲ್ಲಿ ನೀವು ಸಂತೋಷವಾಗಿರಿ. ಮತ್ತು ಆತ್ಮ ಒಂದು ಬಲಿಷ್ಠಾಲಿ. ಇವತ್ತಿನ ಈ ದೇಹ ಬಿಟ್ಟು ಇನ್ನೊಂದು ಕಡೆ ಹೋಗ್ಬೋದು, ಆದ್ರೆ ದೇಹ ಒಂದಾಗಿರೋದಿಲ್ಲ, ಸಾವಿರಾರು ಆಗಿರುತ್ತೆ. ಹಾಗಾಗಿ ನೀವು ಸಂತೋಷದಿಂದ ಇರುವುದಾದ್ರೆ ನಿಮ್ಮ ಆತ್ಮದಿಂದ ಇರಿ ಅನ್ನೋದಕ್ಕೆ ಈ ಶ್ಲೋಕನೇ ಕಾರಣ ಆಗಿದೆ. ಮತ್ತು ಈ ಶ್ಲೋಕ ಹೇಳುತ್ತೆ, ಸಂತೋಷ ಅನ್ನೋದು ನಮ್ಮ ಜೀವನದಲ್ಲಿ ನಾವು ಏನನ್ನಾಗ್ಲಿ ಆಗಲಿ ಗೆದ್ದಾಗ, ಸೋತಾಗ, ಏನನ್ನಾಗ್ಲಿ ಮಾಡ್ತೀವಲ್ಲ, ಆ ಸಂತೋಷ ಬೇರೆ. ಈ ಸಂತೋಷ ಅಂದ್ರೆ ನಮ್ಮ ಆತ್ಮನೊಡನೆ ನಮ್ಮ ದೇಹ ಇವತ್ತಿಗೆ ಇಲ್ಲಿಗೆ ಮುಕ್ತಾಯ ಆಗುತ್ತಂದ್ರೂ ನಾವು ಸಂತೋಷ ಪಡಬೇಕಾಗತ್ತೆ. ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಅಂದ್ರೆ ನಮ್ಮ ಜನ್ಮ ಭೂಮಿಗೆ ನಾವು ಬಂದಿದೀವಿ ಅಂದ್ರೂ ಸಂತೋಷ ಪಡಬೇಕಾಗುತ್ತೆ. ಅದು ಮಖದ ಮೇಲೆಯಿಂದ ಅಲ್ಲ, ಒಂದು ಆತ್ಮದಿಂದ ಇರಬೇಕು ಅನ್ನೋದಕ್ಕೆ ಈ ಶ್ಲೋಕನೇ ಒಂದು ಕಾರಣ ಆಗಿದೆ. ಹಾಗಾಗಿ ಈ ಸಂತೋಷದ ಒಂದು ಶ್ಲೋಕ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಈ ಶ್ಲೋಕದ ಒಂದು ಒಳ್ಳೆ ಅಭಿಪ್ರಾಯ ನಿಮಗೆ ತಿಳಿದಿದೆ ಅಂತ ಭಾವಿಸ್ತೀನಿ. ಮತ್ತು ಈ ಶ್ಲೋಕವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಈ ಶ್ಲೋಕ ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ಶ್ರೀಕೃಷ್ಣ ಪರಮಾತ್ಮನ ಒಂದು ಜಪ ಮಾಡಿ ಮುಕ್ತಾಯಗೊಳಿಸೋಣ. ಬನ್ನಿ ಶ್ರೀಕೃಷ್ಣ ಪರಮಾತ್ಮನ ಜಪ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ನಮಸ್ಕಾರ.